ನಮ್ಮ ಕರೆಗೆ ಹೋಗ್ಬಿಟ್ಟು ಪ್ರೀತಿಯಿಂದ ಬಂದಿರೋ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ನನ್ನ ಹೃದಯದಿಂದ ನಮಸ್ಕಾರಗಳು. ಋಷಭ ಇದು ಬರೀ ಟೈಟ್ಲ್ ಅಲ್ಲ, ಕನಸು. ಸುಮಾರು 8 ವರ್ಷದ ಇಂಡಸ್ಟ್ರಿ ಜರ್ನಿಯಲ್ಲಿ ನಾನೇನೋ ಸಾಧಿಸ್ಬೇಕು ಅಂತ ಒಂದು ಹಳ್ಳಿಯಿಂದ ಬಂದ ಒಬ್ಬ ಸಾಮಾನ್ಯ ರೈತನ ಮಗ ಇವತ್ತು ಕಷ್ಟಪಟ್ಟು ಸಿನಿಮಾನ ಕೊನೆ ಹಂತವರೆಗೂ ತಲುಪಿಸಿ ರಿಲೀಸ್ಗೆ ಇನ್ನೇನು ಹೋಗಬೇಕು, ಆ ಟೈಮಲ್ಲಿ ಸಮಸ್ಯೆ ಒಂದು ನಮಗೆ ಎದುರಾಗಿದೆ. ನಮ್ಮ ಟೈಟ್ಲು ಋಷಭ ಇದೆಯಲ್ಲ, ಇದನ್ನು 3 ವರ್ಷದ ಹಿಂದಿನಿಂದ ನಾವು ರಿನ್ಯೂವಲ್ ಮಾಡ್ಕೊಂಡು ಅದ ಒಂದು ಸಂಪೂರ್ಣ ಹಕ್ಕನ್ನು ನಮ್ಮ ಹತ್ರ ಇದೆ. ಆದರೆ ಈಗ ಕೊನೆ ಹಂತದಲ್ಲಿ ಯಾವುದೋ ಒಂದು ದೊಡ್ಡ ಸಂಸ್ಥೆ ಅದನ್ನು ಬಳಸ್ಕೊತಾ ಇದೆ. ಆ ಸಂಸ್ಥೆ ಹೆಸರು ಬಂದು ಏಕ್ತಾ ಕಪೂರ್ ಅವರು ಪ್ರೊಡ್ಯೂಸರು, ನಂದಕಿಶೋರ್ ಅವರು ಡೈರೆಕ್ಟರ್. ಅದ್ರದ್ದು ಋಷಭ ಅಂತ ನಮ್ಮ ಮಲಯಾಳಮ ದೊಡ್ಡ ಆ್ಯಕ್ಟರ್ ಅವರು ಮೋಹನ್ ಲಾಲ್ ಸರ್ ಅವ್ರದ್ದು ಅನೌನ್ಸ್ ಆಗಿದೆ. ಈಗ November 6 ಇದೆ ಸಿನಿಮಾ ರಿಲೀಸ್, November 6 ಇದೆ. ಅವರು 1 ತಿಂಗಳಿಂದ ಸುಮಾರು ನಾವು 1 ಇಯರ್ ಬ್ಯಾಕೆ ಅವ್ರಿಗೆ ನಾವು ಅಪ್ಡೇಟ್ ಮಾಡಿದ್ದು. ನಮ್ಮ ಟೈಟ್ಲ್ ಕನ್ನಡದಲ್ಲಿ ನಮ್ಮ ಹತ್ರ ಇದೆ, 3 ವರ್ಷದಿಂದ ನಾವು ಸಿನಿಮಾ ಮಾಡ್ಲಿಕ್ಕೆ ಅದನ್ನು ತಗೊಂಡಿದ್ದೀವಿ. ನಾವು ಇನ್ನೇನು ಶೂಟಿಗೆ ಹೋಗಬೇಕು. ಆ ಟೈಮಲ್ಲಿ ಇವರು ಇಂಗ್ಲೀಷಲ್ಲಿ, ಮಲಯಾಳಮಲ್ಲಿ, ತೆಲುಗಲ್ಲಿ ಬಿಟ್ಟರು, ಕನ್ನಡದಲ್ಲಿ ಬಿಟ್ಟಿಲ್ಲ. ಆವಾಗ ನಾವು ಹೇಳಿದ್ದು ಕನ್ನಡದಲ್ಲಿ ನಮ್ಮ ಹತ್ರ ಇದೆ ಟೈಟ್ಲು, ಅವ್ರಿಗೆ ಅಪ್ಡೇಟ್ ಮಾಡಿದ್ದು. ನಂದಕಿಶೋರ್ ಅವರು ಅವ್ರಿಗೆ ಯಾಕೆ ರೆಸ್ಪಾನ್ಸ್ ಮಾಡಲಿಲ್ಲ ಗೊತ್ತಿಲ್ಲ. ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿ ತುಂಬ ಪ್ರಯತ್ನ ಪಟ್ಟು, ಆದರೆ ಆಗಲಿಲ್ಲ. ಕೊನೆಗೆ ಏಕ್ತಾ ಕಪೂರ್ ಅವರು ಪ್ರೊಡಕ್ಷನ್ನಿಂದ ಅವ್ರ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿದರು, ಮಾತಾಡಿದರು. ಅವ್ರು ಫಸ್ಟ್ ಕೇಳಿದ್ದು, ನೀವೇನು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಟೈಟ್ಲ್ ಬಗ್ಗೆ ಅಂತ ಕೇಳಿದರು ಕೊಡಲಿಕ್ಕೆ ನಮಗೆ. ನಾವು ಅದಕ್ಕೆ ಯೋಚನೆ ಮಾಡ್ತೀವಿ, ಟೈಮ್ ಕೊಡಿ ಅಂತ ಹೇಳಿದ್ದು. ಯಾಕೆಂದರೆ ನಾವು ಅಲ್ಲಿವರೆಗೂ ಸಿನಿಮಾ ಸ್ಟಾರ್ಟ್ ಮಾಡಿರಲಿಲ್ಲ, ಸಿನಿಮಾದ ಏನೂ ಸ್ಟಾರ್ಟ್ ಆಗಿರಲಿಲ್ಲ. 1 ಇಯರ್ ಬ್ಯಾಕ್ ಇದು. ಅದು ಆಯಿತು, ಅವ್ರು ಮಾತಾಡಿದರು, ನಾವು ತಿಳಿಸ್ತೀವಿ ಸರ್, ಒಂದು 2 ಡೇಸ್ ಟೈಮ್ ಕೊಡಿ ಅಂತ. ನೆಕ್ಸ್ಟ್ ಫೋನ್ ಮಾಡೋದ್ರೊಳಗೆ ಕಾಂಟ್ಯಾಕ್ಟ್ ಕಟ್ ಆಯ್ತದು. ಯಾಕೆಂದರೆ ನಾವು ಇನ್ನೊಬ್ರಿಗೆ ತೊಂದರೆ ಕೊಡಬೇಕಂತ ಉದ್ದೇಶಪೂರ್ವಕವಾಗಿ ಇದನ್ನು ಮಾಡ್ತಾ ಇಲ್ಲ. ನಾವು ಈಗ ಕರೆದಿರೋದು ನಮ್ಮ ಸಮಸ್ಯೆಗೆ ಒಂದು ತೊಂದರೆ ಆಗಿರೋದ್ರಿಂದ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ. ನಮ್ಮ ಟೈಟ್ಲನ್ನು ಅವರು ಬಳಸ್ಕೊತಿದ್ದಾರೆ. ನಾವು ಸಿನಿಮಾ ರೆಡಿ ಇದೆ. ಈಗ ನೆಕ್ಸ್ಟ್ ಮಂತು ನಾವು ಇದಕ್ಕೆ ಹೋಗ್ತಾ ಇದ್ದೀವಿ, ಸೆನ್ಸಾರ್ಗೆ ಹೋಗ್ತಾ ಇದ್ದೀವಿ. ಎಂಡಿಗೆ ಸಿನಿಮಾ ರಿಲೀಸ್ ಮಾಡ್ತೀವಿ. ನಮ್ಮ ಇಷ್ಟು ವರ್ಷದ ಪರಿಶ್ರಮ ಇರೋದು ಟೈಟ್ಲ್ ಏನಿದೆ, ಇದು ಇಡೀ ಸಿನಿಮಾನೇ ಆ ಟೈಟ್ಲ್ ಮೇಲಿದೆ. ಆ ಹೀರೋನ ವ್ಯಕ್ತಿತ್ವನೇ ಆ ಋಷಭ. ಋಷಭ ಅಂದರೆ ಗೂಳಿ ಥರ ಇರೋ ಒಂದು ವ್ಯಕ್ತಿತ್ವ ಇರೋ ಒಬ್ಬ ರೈತ. ಈಗ ರೈತರು ಅಂದರೆ ಎಲ್ಲರೂ ಕೇವಲವಾಗಿ ನೋಡ್ತಾರೆ, ಆದರೆ ಇದುವರೆಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ರೈತರ ಬಗ್ಗೆ ಸಿನಿಮಾಗಳನ್ನು ಮಾಡಿದ್ದಾರೆ. ಆದರೆ ನಾನು ತೋರಿಸ್ತಿರೋ ರೈತನೇ ಬೇರೆ, ಇದುವರೆಗೆ ಯಾರೂ ಮಾಡಿಲ್ಲ. ಅದೇನು ವಿಶೇಷತೆ ಅನ್ನೋದು ಸಿನಿಮಾ ಬಂದಾಗ ತಮಗೆಲ್ಲರಿಗೂ ಗೊತ್ತಾಗುತ್ತೆ. ಯಾಕೆಂದರೆ ಈಗ ರೈತರನ್ನ ಯಾಕೆ ಕೇವಲವಾಗಿ ಕಾಣ್ತಿದ್ದಾರೆ, ಯಾಕೆ ಚೇಂಜ್ ಆಗಬಾರ್ದು. ಮತ್ತು ನಮ್ಮ ಕನ್ನಡ ಶಾಲೆಗಳು ಈ ಗ್ರಾಮೀಣ ಪ್ರದೇಶದಲ್ಲಿ ಹೈಸ್ಕೂಲ್ಗಳು ಎಲ್ಲ ಶಾಲೆಯಲ್ಲೂ, ಎಲ್ಲ ಊರಲ್ಲೂ ಇರಲ್ಲ. ಒಂದು 10-6 ಹಳ್ಳಿಗೆ ಸೇರಿ ಒಂದು ಊರಲ್ಲಿ ಇರುತ್ತೆ. ಅಲ್ಲಿಗೆ ಸಣ್ಣ ಪುಟ್ಟ ಹಳ್ಳಿಯಿಂದ ಬರೋ ಒಂದು ಸಣ್ಣ ಬಡತನ ಮಕ್ಕಳು, ಅವ್ರು ನಡ್ಕೊಂಡೇ ಬರಬೇಕು. ಅವ್ರ ಸೇಫ್ಟಿ ಏನು, ಅದು ಈಗ ಪ್ರೆಸೆಂಟಾಗಿ ಗೊತ್ತಿದೆ ನಿಮಗೆ, ಹೆಣ್ಮಕ್ಳ ಮೇಲೆ ಏನೇನು ಆಗ್ತಿದೆ ಅಂತ. ಆ ಮಕ್ಕಳ ಸೇಫ್ಟಿ ಎಷ್ಟು ಮುಖ್ಯ. ಮತ್ತು ಕನ್ನಡ ಶಾಲೆಗಳು ಉಳಿವಿಗೆ ಕೊನೆ ಒಂದು ಅಸ್ತ್ರ ಏನಿದೆ, ಆ ಸಿನಿಮಾದಲ್ಲಿ ನಾವು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದೆ. ಕೊನೆಯ ದಾರಿ ಅದು, ಆಪ್ಷನ್ನೇ ಇಲ್ಲ. ಇನ್ನು ಇದುವರೆಗೂ ಯಾರು ಅಸಡ್ಡೆ ತೋರಿಸ್ತಿದ್ದಾರೆ. ಕನ್ನಡ ಉಳಿವಿಗೆ ಇರೋದು 2 ಒಂದು ವೇದಿಕೆ, ಕನ್ನಡ ಬಳಸೋದು. ಒಂದು ಕನ್ನಡ ಶಾಲೆಗಳು, ಇನ್ನೊಂದು ಚಿತ್ರರಂಗ ಬೆಳೆದಿದೆ, ಓಕೆ. ದೊಡ್ಡ ದೊಡ್ಡ ಸಂಸ್ಥೆಗಳಿದೆ, ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಿದ್ದಾರೆ. ಇವತ್ತು ನಮ್ಮ ಕನ್ನಡ ದೊಡ್ಡ ಮಟ್ಟದಲ್ಲಿದೆ. ಆದರೆ ಇಡೀ ಚಿತ್ರರಂಗ ಅನ್ನೋ ಒಂದು ಕಾಡಲ್ಲಿ ಒಂದು 4-5 ದೊಡ್ಡ ಮರ ಇದ್ರೆ ಸಾಕ. ದೊಡ್ಡ ದೊಡ್ಡ ಸಂಸ್ಥೆ ಇರೋದು ಇದರ ಸಂತೋಷ, ಅವರು ದೊಡ್ಡ ಮಟ್ಟಕ್ಕೆ ತಗೊಂಡೋಗಿದ್ದಾರೆ, ನಮಗೆ ತುಂಬ ಖುಷಿ ಆಗುತ್ತೆ. ಆದರೆ ಇಡೀ ಒಂದು ಕನ್ನಡ ಚಿತ್ರರಂಗ ಅನ್ನೋ ಒಂದು ಕಾಡಲ್ಲಿ 4-5 ಮರ ಸಾಕ. ಹೊಸ ಹೊಸ ಪ್ರೊಡಕ್ಷನ್ಗಳು, ಆಗ ತಾನೇ ಹುಟ್ಟಿರೋ ಒಂದು ಸಸಿಗಳು ಅವ್ರನ್ನ ಚ್ಯೂಟ್ ಹಾಕ್ಬೇಕಾ? ದೊಡ್ಡ ದೊಡ್ಡ ಪ್ರೊಡಕ್ಷನ್ ಅವರು
ಬೇರೆ ಭಾಷೆಯ ಪ್ರೊಡಕ್ಷನ್ ಅವರು. ಅಂದರೆ ನಮ್ಮ ಪ್ರಯತ್ನಕ್ಕೆ ಬೆಲೆ ಇಲ್ಲವಾ? ನಮ್ಮ ಮಾತಿಗೊಂದು ವ್ಯಾಲ್ಯೂ ಇಲ್ವಾ? ನಾವೇನು ಅವರನ್ನು ತೊಂದರೆ ಮಾಡಬೇಕಂತ ಈ ಉದ್ದೇಶದಿಂದ ಮಾಡ್ತಿಲ್ಲ. ನಮಗಾಗಿರೋ ಅನ್ಯಾಯದ ಬಗ್ಗೆ ನಾವು ಕೇಳ್ತಾ ಇದ್ವಿ ಅಷ್ಟೇ. ನಮ್ಮ ಟೈಟ್ಲ್ ಅದು, ಟೈಟ್ಲ್ ಮೇಲೆ ಸಾಂಗ್ ಇದೆ, ಟೈಟ್ಲ್ ಸಾಂಗ್ ಇದೆ. ಹೀರೋ ಇಂಟ್ರೊಡಕ್ಷನ್ ಇರೋದೇ ಋಷಭ ಅನ್ನೋ ಟೈಟ್ಲ್ ಮೇಲೆ, ಆ ಗೋಳಿಗಳಿಂದ. ಅದೇ ಇಲ್ಲ ಅಂದರೆ ಸಿನಿಮಾದಲ್ಲಿ ಏನಿಲ್ಲ, ಊಟದಲ್ಲಿ ಉಪ್ಪೇ ಇಲ್ಲ ಅನ್ನೋಗೆ ಟೈಟ್ಲ್ ಇಲ್ಲ ಅಂದರೆ. ಈಗ ಇವರು ಅನೌನ್ಸ್ ಮಾಡಿದ್ದಾರೆ. ಸಾರಿ, ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಭಯ ಆಗುತ್ತೆ. ಇದು ನೋಡಿ, ಇದುವರೆಗೂ ಅನೌನ್ಸ್ ಮಾಡಿರಲಿಲ್ಲ ಅವರು, ಕನ್ನಡದಲ್ಲಿ ಎಲ್ಲೂ ಟೈಟ್ಲ್ ಬಿಟ್ಟಿರಲಿಲ್ಲ. ನಾವು ಸುಮ್ಮನಿದ್ದು, ನಾವು ಚೇಂಬರಿಗೆ ಒಂದ್ಸತಿ ಹೋಗಿದ್ದು, ಇಲ್ಲಿ 6 ಮಂತ್ ಬ್ಯಾಕೆ ಹೋಗಿದ್ದು. ಅವಾಗ ಕೆ ಮಂಜು ಸರ್ ಇದ್ದರು. ಅವ್ರನ್ನ ಕೇಳೋ ಹೊತ್ತಿಗೆ ಅವ್ರು ಕನ್ನಡದಲ್ಲಿ ಮಾಡ್ತಿಲ್ಲಪ್ಪ, ಬೇರೆ ಭಾಷೆಯಲ್ಲಿ ಮಾಡ್ತಿದ್ದಾರೆ, ನಿಮಗೇನು ತೊಂದರೆ ಇಲ್ಲ, ಹೋಗ್ಬಿಡಿ ಅಂದರು. ನಾವು ಅವ್ರು ಹೇಳ್ತಿದ್ದಾರಲ್ಲ, ಓಕೆ, ದೊಡ್ಡವರಲ್ವಾ. ನಂದಕಿಶೋರ್ ಅವ್ರಿಗೆ ಫೋನ್ ಮಾಡಿದ್ರು ಅವರು, ಅಲ್ಲೇ ಸ್ಪಾಟಲ್ಲೇ ಮಾಡಿದರು. ಮಾಡಿಬಿಟ್ಟು ಕೇಳಿದರು, ಏನಪ್ಪ ಇದು ಟೈಟ್ಲ್ ಸಮಸ್ಯೆ? ಸರ್ ಇಲ್ಲ ಸರ್, ನಾವು ಹೈದರಾಬಾದಲ್ಲಿ ರಿಜಿಸ್ಟರ್ ಮಾಡಿಸಿದ್ದೀವಿ, ಕನ್ನಡದಲ್ಲಿ ಮಾಡ್ತಿಲ್ಲ ಸರ್. ಅಂದ್ರೆ ಕನ್ನಡದಲ್ಲಿ ಟೈಟ್ಲ್ ಬಿಟ್ಟಿದ್ದಾರಲ್ಲ ಇವರು. ಕನ್ನಡದಲ್ಲಿ ಟೈಟ್ಲ್ ಬಿಟ್ಟರೆ ನಮ್ಮ ಟೈಟ್ಲಿಗೆ ಏನು ವ್ಯಾಲ್ಯೂ ಇರುತ್ತೆ? ನಮ್ಮ ಇಷ್ಟು ವರ್ಷದ ಕನಸಿಗೆ ಏನು ವ್ಯಾಲ್ಯೂ ಇರುತ್ತೆ? ನಾವು ಯಾವ ಟೈಟ್ಲ್ ಬಿಡೋಣ? ಅಂದರೆ ಬೇರೆ ಭಾಷೆಯವರು ಬಂದ್ಬಿಟ್ಟು ನಮ್ಮ ಟೈಟ್ಲನ್ನು ಕದ್ದಿಟ್ರೆ ನಾವು ಯಾವ ಟೈಟ್ಲ್? ನಾವು ಇಂಗ್ಲೀಷಲ್ಲಿ ಹಾಕಬೇಕಾಗತ್ತೆ. ನಮ್ಮ ಭಾಷೆ, ನಮ್ಮ ಹೆಮ್ಮೆ, ನಮ್ಮ ಕನ್ನಡ ಏನಿದೆ, ಆ ಕನ್ನಡ ಟೈಟ್ಲ್ ಏನಿದೆ ಅದು ನಮ್ಮದು. ಮತ್ತೆ ಈ ಸಂಬಂಧ ವಾಣಿಜ್ಯ ಮಂಡಳಿಗೆ ನಾವು ಆಲ್ರೆಡಿ ಒಂದು ವೀಕ್ ಹಿಂದೆ ಹೋಗಿದ್ದು, ಅವರಿಗೆ ಈ ವಿಷಯನ ತಲುಪಿಸಿದಾಗ ನರಸಿಂಹಲು ಸರ್ ಹೇಳಿದ್ರು, ಅವರು ಆಯ್ತಪ್ಪ ನಾವು ಎಲ್ಲ ರೀತಿ ಚೆಕ್ ಮಾಡ್ತೇವೆ. ಚೆಕ್ ಮಾಡಿ ನೋಡಿದ್ರು. ಸೆನ್ಸಾರ್ನವ್ರು ಕೊಡ್ತಿಲ್ಲ ಅಂತಲ್ಲ ಸರ್, ನಮ್ಮ ಟೈಟ್ಲನ್ನು ಇವರು ಬಳಸ್ತಿದ್ದಾರೆ ಈಗ. ಹೌದು ಹೌದು, ಹೆಂಗ್ ಕೊಡ್ತಾರೆ? ಹೌದು ಸರ್, ಈಗ ಚೇಂಬರಿಂದ ಲೆಟರ್ ಹೋಗ್ಬೇಕಲ್ಲ, ಅವ್ರು ಪರ್ಮಿಷನ್ ತಗೊಂಡಿಲ್ವಲ್ಲ. ಚೇಂಬರಿಂದ ಅವರು ಏನು ಪರ್ಮಿಷನ್ ತಗೊಂಡಿಲ್ಲ. ಅಲ್ಲಿ ತಗೊಂಡಿದ್ರೆ ನಾವು ಸುಮ್ಮನಾಗ್ತಿದ್ದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.